ವಸತಿ ಸಚಿವ ಜಮೀರ್ ಅಹಮದ್ಗೆ ಬಿಗ್ ರಿಲೀಫ್. ಜಮೀರ್ ಹೈಕೋರ್ಟ್ನಿಂದ ಈಗ ಗುಡ್ ನ್ಯೂಸ್ ಸಿಕ್ಕಿದೆ ಜಮೀರ್ಗೆ. ಆ ಪ್ರಕರಣದಿಂದ ಸಚಿವ ಜಮೀರ್ಗೆ ಕೊಂಚ ಈಗ ನಿಟ್ಟುಸಿರು ಸಿಕ್ಕಿರುವಂಥದ್ದು. ವಸತಿ ಸಚಿವ ಜಮೀರ್ ಅಹಮದ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಜಮೀರ್ಗೆ ಹೈಕೋರ್ಟ್ನಿಂದ ಗುಡ್ ನ್ಯೂಸ್. ಆ ಪ್ರಕರಣದಿಂದ ಸಚಿವ ಜಮೀರ್ಗೆ ಈಗ ಕೊಂಚ ನಿಟ್ಟುಸಿರು ಸಿಕ್ಕಿರುವಂಥದ್ದು. ಒಂದೇ ನೋಂದಣಿ ಸಂಖ್ಯೆಯ 2 ಬಸ್ ಅನ್ನ ಓಡಿಸಿ ತೆರಿಗೆ ವಂಚನೆ ಪ್ರಕರಣದಿಂದ ಜಮೀರ್ ಈಗ ನಿರಾಳರಾಗಿದ್ದಾರೆ. ಅಂದ್ರೆ ನೋಡಿ, ಒಂದೇ ರಿಜಿಸ್ಟ್ರೇಷನ್, ಅದರಲ್ಲಿ 2 ಬಸ್ ಅನ್ನ ಓಡಿಸಿದ್ರು ತೆರಿಗೆ ವಿನಾಯಿತಿಗೋಸ್ಕರ. ಹಾಗಾಗಿ ಇಲ್ಲಿ ಕೇಸ್ ದಾಖಲಾಗಿತ್ತು. ಈಗ ಈ ವಿಚಾರವಾಗಿ ರಿಲೀಫ್ ಸಿಕ್ಕಿದೆ. ACJM ಕೋರ್ಟ್ ಆದೇಶವನ್ನ ಎತ್ತಿ ಹಿಡಿದಿದ್ದ ಹೈಕೋರ್ಟ್. ತೆರಿಗೆ ವಂಚನೆ ಪ್ರಕರಣದಿಂದ ಸಚಿವ ಜಮೀರ್ಗೆ ನಿರಾಳ. K01B 5454 ಸಂಖ್ಯೆಯ 2 ಬಸ್ ಅನ್ನ ಓಡಿಸಿ ತೆರಿಗೆ ವಂಚನೆ ಆರೋಪ ಇತ್ತು. 2002ರಲ್ಲಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಆರೋಪ ಕೇಳಿಬಂದಿತ್ತು. ಸರ್ಕಾರದ ಬೊಕ್ಕಸಕ್ಕೆ ಭಾರಿ ನಷ್ಟ ಅಂತ ಕೇಸ್ ದಾಖಲಾಗಿತ್ತು. ಜಮೀರ್ರನ್ನ ಕೇಸ್ನಿಂದ ಈಗ ACJM ಕೋರ್ಟ್ ಕೈಬಿಟ್ಟಿದೆ. ಇದನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದಂತಹ ಪೊಲೀಸರು ಈಗ ಹೈಕೋರ್ಟ್ನಲ್ಲೂ ಕೂಡ ಪೊಲೀಸರ ಅರ್ಜಿ ವಜಾ ಆಗಿದೆ. ಹಾಗಾಗಿಯೇ ಸಚಿವ ಜಮೀರ್ ಅಹಮದ್ಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ. ಈ ವಿಚಾರವಾಗಿ ಅಂದ್ರೆ ಒಂದೇ ರಿಜಿಸ್ಟ್ರೇಷನ್ ಅಲ್ಲಿ 2 ಬಸ್ ಅನ್ನ ಓಡಿಸಿದಂತಹ ವಿಚಾರವಾಗಿ ಪ್ರಕರಣ ದಾಖಲಾಗಿತ್ತು. ಹಾಗಾಗಿ ನೋಡಿ, ಇನ್ನ ಜಮೀರ್ ಅಹಮದ್ ರವರ ಒಡೆತನದ ನ್ಯಾಷನಲ್ ಟ್ರಾವೆಲ್ಸ್ ಸಂಸ್ಥೆಯು 2002ರಲ್ಲಿ KA01B 5454 ಸಂಖ್ಯೆಯಲ್ಲಿ 2 ಬಸ್ ಅನ್ನ ಓಡಿಸುವಂತಹ ಮೂಲಕವಾಗಿ ತೆರಿಗೆಯನ್ನ ವಂಚಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡಲಾಗಿದೆ ಎಂಬಂತಹ ಆರೋಪದ ಮೇಲೆ ಕೋರಮಂಗಲ ಪೊಲೀಸರು ನ್ಯಾಷನಲ್ ಟ್ರಾವೆಲ್ಸ್ನ ಫಿರೋಜ್ ಮತ್ತು ಜಮೀರ್ ವಿರುದ್ಧವಾಗಿ ದೋಷಾರೋಪದ ಪಟ್ಟಿಯನ್ನ ದಾಖಲಿಸಿದ್ರು. ಈ ಆರೋಪವನ್ನ ಅಲ್ಲೆಗೆಳೆದಂತಹ ಜಮೀರ್ ಬಸ್ ಅನ್ನ ಮಾರಾಟ ಮಾಡಿರೋದಕ್ಕೆ ಪೂರಕ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು. ಈ ದಾಖಲೆ ಪುರಸ್ಕರಿಸಿದಂತಹ ಬೆಂಗಳೂರಿನ 66ನೇ ಹೆಚ್ಚುವರಿ ಸಿಟಿ ಸಿವಿಲ್ ಕೋರ್ಟ್ಗೆ 2018ರಲ್ಲಿ ಜಮೀರ್ರನ್ನ ಪ್ರಕರಣದಿಂದ ಕೈಬಿಟ್ಟಿತ್ತು. ಇನ್ನು ಈ ಆದೇಶವನ್ನ ಪ್ರಶ್ನೆ ಮಾಡಿ ಪೊಲೀಸರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಈಗ ಹೈಕೋರ್ಟ್ನಲ್ಲೂ ಕೂಡ ಜಮೀರ್ ಅಹಮದ್ಗೆ ಜಯ ಸಿಕ್ಕಿದೆ. ಅಂದ್ರೆ ಅಲ್ಲೂ ಕೂಡ ಅರ್ಜಿ ವಜಾ ಆಗಿರುವಂಥದ್ದು. ಇಲ್ಲಿ ಅಂದ್ರೆ ಏನು ACJM ಕೋರ್ಟ್ ಆದೇಶವನ್ನ ಹೈಕೋರ್ಟ್ ಕೂಡ ಎತ್ತಿ ಹಿಡಿದಿದೆ. ಹಾಗಾಗಿಯೇ ಈಗ ಜಮೀರ್ ಅಹಮದ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ವಸತಿ ಸಚಿವ ಜಮೀರ್ ಅಹಮದ್ಗೆ ಏನೀಗ ಬಿಗ್ ರಿಲೀಫ್ ಸಿಕ್ಕಿದೆ. ಒಂದೇ ರಿಜಿಸ್ಟ್ರೇಷನ್ ಅಲ್ಲಿ 2 ಬಸ್ ಅನ್ನ ಓಡಿಸಿ ತೆರಿಗೆ ವಂಚನೆ ಪ್ರಕರಣದಲ್ಲಿ ಕೇಸ್ ದಾಖಲಾಗಿತ್ತು. ಪೊಲೀಸರು ಕೇಸನ್ನು ದಾಖಲು ಮಾಡಿದ್ರು. 2002ರಲ್ಲಿ KA01B 5454 ಸಂಖ್ಯೆಯಲ್ಲಿ 2 ಬಸ್ ಅನ್ನ ಓಡಿಸುವಂತಹ ಮೂಲಕವಾಗಿ ತೆರಿಗೆಯನ್ನ ವಂಚಿಸಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವನ್ನ ಉಂಟು ಮಾಡಿದ್ರು ಅಂತ ಹೇಳಿ ಪೊಲೀಸರು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ರು. ಈ ವಿಚಾರವಾಗಿ ಕೇಸ್ ನಡೀತಾ ಇತ್ತು. ಇನ್ನು ಆರೋಪದ ಮೇಲೆ ಕೋರಮಂಗಲ ಪೊಲೀಸರು ನ್ಯಾಷನಲ್ ಟ್ರಾವೆಲ್ಸ್ ಫಿರೋಜ್ ಮತ್ತು ಜಮೀರ್ ವಿರುದ್ಧವಾಗಿ ದೋಷಾರೋಪದ ಪಟ್ಟಿಯನ್ನ ದಾಖಲಿಸಿದ್ರು. ಈ ಆರೋಪವನ್ನ ಅಲ್ಲೆಗೆಳೆದಿದ್ದ ಜಮೀರ್ ಬಸ್ ಅನ್ನ ಮಾರಾಟ ಮಾಡಿರೋದಕ್ಕೆ ಪೂರಕ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಒದಗಿಸಿದ್ರು, ಹಾಜರುಪಡಿಸಿದ್ರು. ಈ ದಾಖಲೆಯನ್ನ ಪುರಸ್ಕರಿಸಿದಂತಹ ಬೆಂಗಳೂರಿನ 66ನೇ ಹೆಚ್ಚುವರಿ ಸಿಟಿ ಸಿವಿಲ್ ಕೋರ್ಟ್ಗೆ 2018ರಲ್ಲಿ ಜಮೀರನ್ನ ಪ್ರಕರಣದಿಂದ ಕೈಬಿಡಲಾಯಿತು.